ದೈತ್ಯರಿಗೆ ಆ ಪಾನದ ಮದ. ಹನುಮಂತ ದೇವರು ಕಣ್ಣು ಮುಂದೆನೇ ಓಡಾಡ್ತಿದ್ರು, ಜೀವೋತ್ತಮರು ಇವರು ಅನ್ನುವ ಭಾವ ಅವರಿಗೆ ಬರಲಿಲ್ಲ. ಅವರು ಯಾವುದನ್ನು ಕಾಣ್ತಾ ಇಲ್ಲ. ಆದರೆ ಅಂತರಿಕ್ಷದಲ್ಲಿ ಸಂಚಾರ ಮಾಡುವ ದೇವತೆಗಳು ಅವರು ಕಣ್ಣೇ ಮುಚ್ಚೋಲ್ಲ. ಯಾಕೆ? ಅನಿಮಿಷರು, ರೆಪ್ಪೇ ಇಲ್ಲ ಅವರಿಗೆ. ಋಷಿಗಳು, ಜ್ಞಾನಿಗಳು ಅವರೆಲ್ಲ ನೋಡ್ತಾ ಇದ್ದಾರೆ. ಆದಿತ್ಯ, ಇಂದ್ರದೇವರು, ಎಲ್ಲ ಅಷ್ಟದಿಕ್ಪಾಲಕರು ಸಾಕ್ಷಿ ದೇವತೆಗಳು, ಕರ್ಮ ಸಾಕ್ಷಿಗಳಾದ ದೇವತೆಗಳು ಕೂಡ ಈ ಮಾಡುವ ಹನುಮಂತನ ಎಲ್ಲ ಕಾರ್ಯವನ್ನು ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಗೊತ್ತು, ಹನುಮಂತ ದೇವರು ಸರ್ವಜ್ಞರು, ಅವರು ಭಗವಂತನನ್ನು ಚೆನ್ನಾಗಿ ತಿಳಿದವರು. ರಾಮನ ಮನಸ್ಸಿನ ಸಂಕಲ್ಪ ಹೇಗಿದೆಯೋ ಹಾಗೆ ನಡ್ಕೊಂಡವರು ಅಂತ ತಿಳಿದು ದೇವತೆಗಳೆಲ್ಲ ಸಂತೋಷ ಪಡ್ತಾ ಇದ್ದರೆ, ಅದೇ ಕಾಲದಲ್ಲಿ ಹನುಮಂತ ದೇವರು ಮಾಡುವ ಈ ಹುಡುಕಾಟ ಇದನ್ನು ನೋಡಿ ಕಲಿಯೇ ಮೊದಲಾದವರು, ಸೀತಾಭಿಯೋಗದಿಂದ ರಾಮದೇವರು ಹನುಮಂತನನ್ನು ಸೀತೆ ಹುಡುಕ್ಲಿಕ್ಕೆ ಕಳಿಸಿದ್ದಾನೆ. ಈ ಹನುಮಂತನಿಗಾದರೂ ಸೀತೆ ಎಲ್ಲಿದ್ದಾಳೆ ಅಂತ ಕೂಡ ಗೊತ್ತಾಗದೆ ಪಟ್ಟಣದ ಒಳಗೊಂದು ಸತಿ ಹೋಗ್ತಾನೆ, ಹೊರಗೊಂದು ಸತಿ ಬರ್ತಾನೆ. ಇವನು ನಿಜವಾಗಿ ರಾಮನ ದೂತನೋ ಅಥವಾ ಮಾಯಾವಿಯೋ, ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಬಂದಿದ್ದಾನೋ ಅಂಥೇಳಿ ಅವರಿಗೆ ಮೋಹ ಉಂಟಾಗಬೇಕು. ಹಾಗೆ ಹನುಮಂತ ದೇವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹನುಮಂತ ದೇವರು ರಾವಣನ ಅರಮನೆಯನ್ನು ಪ್ರವೇಶ ಮಾಡಿದ್ದಾರೆ ಸೀತೆಯನ್ನು ಹುಡುಕುವ ಸಲುವಾಗಿ. ಅದರೊಳಗೂ ರಾವಣನ ಅಂತಃಪುರಕ್ಕೆ ಹೋಗಿದ್ದಾರೆ. ಅಲ್ಲೆಲ್ಲ ಪಾನಮತ್ತರಾಗಿ ಅನೇಕ ಸ್ತ್ರೀಯರು, ಅಂದರೆ ಒಂದೇ ರೀತಿ ಸ್ತ್ರೀಯರಲ್ಲ. ರಾವಣ ಎಲ್ಲೆಲ್ಲಿ ಟೂರ್ ಹೋಗಿದ್ದ, ಎಲ್ಲೆಲ್ಲಿ ಯುದ್ಧಕ್ಕೆ ಯಾರ್ಯಾರ ಮೇಲೆ ಅಂತ ಹೋಗಿದ್ದ, ಅಲ್ಲಿ ಯಾರ್ಯಾರು ಚೆನ್ನಾಗಿ ಕಂಡ್ರೋ, ಯಾವ್ಯಾವುದು ಸ್ತ್ರೀ ರತ್ನಗಳಿದೆಯೋ ಅದೆಲ್ಲವನ್ನು ಹೊತ್ಕೊಂಡು ಬಂದಿದ್ದ. ಅನೇಕ ಸಾವಿರ ಸ್ತ್ರೀಯರು ಇವನ ಮನೆಯಲ್ಲಿರ್ತಿದ್ದರು. ಅವರೆಲ್ಲರಿಂದ ಕೂಡಿದ ಅಂತಃಪುರ. ಅವರೆಲ್ಲ ಅಸ್ತವ್ಯಸ್ತ ವಸ್ತ್ರ ವಿನ್ಯಾಸವುಳ್ಳವರಾಗಿ ಹೇಗಂದ್ರೆ ಹಾಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ. ಅಲ್ಲೆಲ್ಲ ಹನುಮಂತ ದೇವರು ಸೀತೆ ಇಲ್ಲಿದ್ದಾಳ ಅಂತ, ಇವಳು ಸೀತೆಯ ಅಂತ ಮಲಗಿರುವ ಎಲ್ಲ ಹೆಣ್ಣು ಮಕ್ಕಳನ್ನು ನೋಡ್ತಾ ಬಂದಿದ್ದಾರೆ. ಅದರ ಒಳಗೆ ಒಂದು ಮಧ್ಯದಲ್ಲಿ ದಂತದ ಮಂಚ, ಬಂಗಾರದ ಹಲಿಗೆಗಳಿಂದ ಶೋಭಾಯಮಾನವಾದ ವಿಶಾಲವಾದ ಮಂಚ. ರಾಮಾಯಣದಲ್ಲಿ ಬಹುವಾಗಿ ವರ್ಣನೆ ಮಾಡಿದ್ದಾರೆ. ಅನೇಕ ಮಣಿಗಳ ಸಾಲೆ ದೀಪಗಳಂತೆ ಪ್ರಕಾಶಮಾನವಾಗಿದೆ. ಅಂಥ ಮಣಿಗಳ ಬೆಳಕಿನ ಮಧ್ಯದಲ್ಲಿ ಒಂದು ಸ್ತ್ರೀ ರತ್ನವನ್ನು ಹನುಮಂತ ದೇವರು ನೋಡಿದ್ದಾರೆ. ಅತ್ಯಂತ ಕಾಂತಿಯಿಂದ ಯುಕ್ತವಾದ ಆ ಹೆಣ್ಣು ಮಗಳು, ಅವಳ ರೂಪ, ಅವಳ ಮುಖದ ಸೌಂದರ್ಯ ಅದೆಲ್ಲ ನೋಡಿ ಹನುಮಂತ ದೇವರಿಗೆ ನಾನು ಸೀತೆಯನ್ನೇ ಕಂಡೆ ಅಂಥೇಳಿ ಬಂದ ಕೆಲಸ ಆಯ್ತಲ್ಲಪ್ಪ ಅಂಥೇಳಿ ಇಷ್ಟು ಖುಷಿ ಆಯ್ತಂತೆ. ಒಮ್ಮೆ ಕೂತಿಂದ ಮೇಲೆ ಹಾಗೆ ಜಂಪ್ ಹೊಡೆದ್ರಂತೆ. ಈ ಕೆಲವು ಸತಿ ಈ ಕ್ರಿಕೆಟ್ ನೋಡುವಾಗ ಯಾರು 6 ಹೊಡೆದು ಬಿಟ್ಟರೆ, ಅದು ನಮಗೆ ಬೇಕಾದವರಾಗಿದ್ದರೆ ಹಾಗೆ ಕೂಗಿ ಕಿರ್ಚಿ ಹಾರಿ ಎಲ್ಲ ಮಾಡ್ತಾರೆ. ಹನುಮಂತ ದೇವರು ತಾವು ಹಿಡಿದ ಕಾರ್ಯದಲ್ಲಿ ಯಶಸ್ಸನ್ನು ನಾನು ಪಡೆದೆ, ಬಂದ ಕೆಲಸ ಆಯಿತು, ಸೀತಾದೇವಿಯ ದರ್ಶನ ಆಯಿತು, ಸೀತೆ ಇಲ್ಲಿದ್ದಾಳೆ ಅಂತ ಬಹಳ ಆನಂದದಿಂದ ಮೈ ಮರೆತು ಒಮ್ಮೆ ಎತ್ತರಕ್ಕೆ ಜಿಗಿತಂತೆ. ಮತ್ತೆ ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದೆ. ಆ ಬಾಲಕ್ಕೆ ಒಮ್ಮೆ ಮುತ್ತು ಕೊಟ್ಕೊಳ್ತಂತೆ. ಅದು ಬಾಲ ಅಂದರೆ ಪ್ರೀತಿ ಅವಕ್ಕೆ, ಕೋತಿಗಳಿಗೆ. ಬಹಳ ಸಂತೋಷಪಡ್ತು.
ಹತ್ತಿರದಲ್ಲಿ ಹೋಗಿ ನೋಡಿದಾಗ ಪಾದದಲ್ಲಿ, ಆ ಸ್ತ್ರೀ ಪಾದದಲ್ಲಿ ವಿಲಕ್ಷಣವಾದ ಒಂದು ರೇಖ, ಕಾಕರೇಖ ಅಂತಾರೆ. ಅದನ್ನು ನೋಡಿ ಇದು ಸೀತೆ ಅಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ರಾಮನ ಪ್ರಿಯ ಮಡದಿಯಾದ ಸೀತಾ ಯಾವ ಕಾರಣಕ್ಕೂ ರಾವಣನ ಅಂತಃಪುರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಂಥ ಕೆಲಸ ಮಾಡಿದೆ ನಾನು. ಒಂದು ಕ್ಷಣದಲ್ಲಿ ನನ್ನ ಮನಸ್ಸು ಜಾರಿ ಹೋಯ್ತಲ್ಲ. ಸೀತೆ ನೋಡಲಿಕ್ಕೆ ಅಂತ ಬಂದು ನೋಡಬಾರದ್ದನ್ನೆಲ್ಲ ನೋಡಿದ್ನಲ್ಲ ಅಂಥೇಳಿ ಆ ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕಪವನಾತ್ಮಜ, ವಾಯುಪುತ್ರನಾದ ಹನುಮಂತ ಎಲ್ಲ ಕಾರ್ಯವನ್ನು ಮಾಡುವಾಗ ಇದು ಸರಿಯೋ ಇದು ತಪ್ಪೋ ಯಾವ ಡೌಟ್ ಇಲ್ಲ ಅವರಿಗೆ. ಆದರೂ ತಾನು ಮಾಡಿದ ಕಾರ್ಯ ಸರಿಯೋ ತಪ್ಪೋ ಒಂದು ಕ್ಷಣ ವಿಚಾರ ಮಾಡೋಣ. ಕೆಲವರು ಎಕ್ಸಾಮಲ್ಲಿ ಬರಿತಾ ಹೋಗ್ತಾರೆ. ಡೌಟೇ ಇಲ್ಲ ನನಗೆ ರ್ಯಾಂಕ್ ಅಂತ, ಅಷ್ಟು ಕಾನ್ಫಿಡೆನ್ಸ್. ಎಷ್ಟೇ ಕಾನ್ಫಿಡೆನ್ಸ್ ಇದ್ದರೂ ಆನ್ಸರ್ ಶೀಟನ್ನು ಕೊಡುವ ಮುಂಚೆ 5 ನಿಮಿಷ ಮೇಲಿಂದ ಕೆಳಗುವರೆಗೆ ನಾವು ಬರೆದ ಆನ್ಸರ್ಗಳನ್ನೆಲ್ಲ ಸರಿಯಾ ತಪ್ಪ ಒಮ್ಮೆ ನೋಡಬೇಕು. ಇದು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಒಮ್ಮೆ ಕಣ್ಣಿಗೆ ಕಾಣದ ದೋಷಗಳು 2ನೇ ಬಾರಿ ನೋಡುವಾಗ ಕಣ್ಣಿಗೆ ಕಾಣುವ ಸಾಧ್ಯತೆ ಇರುತ್ತೆ. ಇದು ಆತ್ಮಾವಲೋಕನ ಅಂತ. ನಾವು ಮಾಡಿದ ಸರಿಯೋ ತಪ್ಪೋ, ನಾವು ಮಾಡಿದ ತಪ್ಪನ್ನು ಇನ್ನೊಬ್ಬರು ಹೇಳಿದರೆ ಅವಮಾನ. ನಾವು ಮಾಡಿದ ತಪ್ಪನ್ನು ನಾವೇ ತಿಳ್ಕೊಂಡ್ರೆ ಅದು ಉತ್ತಮ, ಸರಿ ಮಾಡಿಕೊಂಡ್ರೆ ಆಯಿತು. ಇನ್ನೊಬ್ಬರು ತಪ್ಪು ಅಂತ ಹೇಳುವ ತನಕ ನಾವು ಕಾಯಬಾರ್ದು, ನಮ್ಮ ತಪ್ಪನ್ನು ನಾವೇ ತಿದ್ಕೊಳ್ಬೇಕು. ರಾತ್ರಿ ಮಲಗುವ ಮುನ್ನ ಪ್ರತಿ ಕಾರ್ಯ ಮಾಡಿದ ಕೊನೆಯಲ್ಲಿ ಅಥವಾ ಕಾರ್ಯ ಮಾಡುವ ಮೊದಲು ವಿಚಾರ ಮಾಡಿ ಅಂತ. ಅಲ್ಲ, ಇವತ್ತು ಬೆಳಗ್ಗೆ ನಾ ಎಷ್ಟೊತ್ತಿಗೆದ್ದೆ, ಏನೇನು ಕೆಲಸ ಮಾಡಿದೆ, ಈಗ ಎಷ್ಟೊತ್ತಾಗಿದೆ, ಈಗ ಮಲಗ್ತಾ ಇದ್ದೀನಿ, ಎದ್ದಾಗಿನಿಂದ ಮಲಗುವ ತನಕ ಮಾಡಿದ ಕೆಲಸಗಳು ಏನೇನು, ಇದರಲ್ಲಿ ಈ ಕೆಲಸ ದೇವರು ಮೆಚ್ಚುವಂಥದ್ದ, ಇದು ಸರಿಯಾ, ಇದ್ರ ಬಗ್ಗೆ ನಾವೇ ವಿಮರ್ಶೆ ಮಾಡಬೇಕಂತೆ. ಈಗ ನೋಡಿ, ಎಲೆಕ್ಷನ್ನಲ್ಲಿ ಸೋತವರೆಲ್ಲ ಆತ್ಮಾವಲೋಕನ, ವಿಮರ್ಶೆ ಇದೆಲ್ಲ ಮಾಡ್ಕೋತಾರೆ. ಅದೇ 3 ಕಾಸಿನ ಪ್ರಯೋಜನ ಇರಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕು ಅದನ್ನು. ನನ್ನಿಂದ ಏನು ತಪ್ಪಾಗಿದೆ, ಅದನ್ನು ಸರಿ ಮಾಡಿಕೊಳ್ಳುವ ವಿಧಾನ ಏನು, ಹೀಗೆಲ್ಲ ಯೋಚನೆ ಮಾಡಬೇಕು. ಇದು ಒಂದರ್ಥ. ಹನುಮಂತ ದೇವರು ತಾವು ಮಾಡಿದ ಕರ್ಮದ ಬಗ್ಗೆ ಸರಿ ತಪ್ಪುಗಳ ಆಲೋಚನೆ ಮಾಡಿದ್ರು ಒಂದರ್ಥ. ಇನ್ನೊಂದು ಆತ್ಮ ಅಂದರೆ ಪರಮಾತ್ಮ, ಅವನ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ. ಆತ್ಮ ಅಂದರೆ ವಾಯುದೇವರು ಕೂಡ. ಹಾಗಾಗಿ ಹರಿವಾಯುಗಳ ಮಹಿಮೆಯನ್ನು ಪ್ರಕಟಿಸಬೇಕು ಅಂತ ಅವರಿಗೆ ಅನ್ನಿಸ್ತಂತೆ. ಏನದು ರಾಮನ ಮಹಿಮೆ, ಏನದು? ಇನ್ನೇನಿಲ್ಲ. ಮುಂದೆ ಹನುಮಂತ ದೇವರು ರಾವಣನ ಮುಂದೆ ನಿಂತು ಈ ಮಾತು ಹೇಳ್ತಾರೆ, ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ ಭವೇತ್ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟಕರ್ಮಣಃ. ನನಗೆ ರಣರಂಗದಲ್ಲಿ ಒಬ್ಬ ರಾವಣ ಅಲ್ಲ, 1000 ರಾವಣರು ಬಂದರೂ ಯುದ್ಧದಲ್ಲಿ ನನ್ನ ಎದುರಿಗೆ ನಿಲ್ಲುವ ತಾಕತ್ತು ಇಲ್ಲ. ನಾನು ಅಂದರೆ ರಾಮನ ದಾಸ, ಏನನ್ನೂ ಮಾಡುವ ಸಾಮರ್ಥ್ಯವುಳ್ಳಂತಹ ಕೋಸಲದ ಅಧಿಪತಿಯಾದ ರಾಮಚಂದ್ರ ಮಹಾಪ್ರಭುವಿನ ದಾಸನಾದ ನನ್ನ ಯೋಗ್ಯತೆ ಎಂಥದ್ದು ಅಂದರೆ, ರಾವಣ ನೀನೊಬ್ಬ ಅಲ್ಲ, ನಿನ್ನಂಥ ರಾವಣರು 1000 ಮಂದಿ ಬಂದರೂ ಕೂಡ ರಾಮನ ದಾಸನಾದ ನನ್ನ ಮುಂದೆ ನಿಲ್ಲುವ ತಾಕತ್ತು ನಿನಗಿಲ್ಲ. ಇದು ಹರಿಯ ಮಹಿಮೆಯೂ ಹೌದು, ವಾಯುದೇವರ ಮಹಿಮೆಯೂ ಹೌದು.
ರಾಮನ ಮಹಿಮೆಯೂ ಹೌದು, ರಾಮ ಭಕ್ತನಾದ ಹನುಮನ ಮಹಿಮೆಯೂ ಹೌದು. ಇದನ್ನು, ಈ ಮೆಸೇಜ್, ಈ ಸಂದೇಶ ಇದನ್ನು ರಾವಣನಿಗೆ ಕೊಡಬೇಕಾದರೆ ನಾನು ಏನು ಮಾಡಬೇಕು, ಇದನ್ನು ಹನುಮಂತ ದೇವರು ವಿಚಾರ ಮಾಡಿದ್ದಾರೆ. ಅದಕ್ಕವರು ಆಯ್ಕೆ ಮಾಡಿಕೊಂಡ ದಾರಿ ರಾವಣನಿಗೆ ಸಿಟ್ಟು ಬರುವ ಹಾಗೆ ಮಾಡಬೇಕು. ರಾವಣನ ಹುಡುಕೊಂಡು ನಾ ಹೋಗಬಾರ್ದು, ನನ್ನ ಹುಡುಕೊಂಡು ರಾವಣನ ಕಡೆಯವರು ಬರಬೇಕು. ಹಾಗಾದರೆ ರಾವಣನ ಸಿಟ್ಟು ಬರೋ ಹಾಗೆ ಮಾಡಬೇಕು. ಏನು ಮಾಡಬೇಕು? ಭಾರಿ ವಿಚಾರ ಮಾಡಿದ್ದಾರೆ. ಅಥವನಮಖಿಲಂ ತಾದ್ರಾವಣಸ್ಯಾವಲುಂಪ್ಯ ಕ್ಷಿತಿರುಹಮಿಹಮೇಕಂ ವರ್ಜಯಿತ್ವಾಶು ವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿರವನಾದಿ ತೋರಣಂ ಚಾರುರೋಹ. ರಾವಣ ಅತ್ಯಂತ ಪ್ರೀತಿಯಿಂದ ಸಾಕಿದ ತೋಟ, ವನ, ಅಶೋಕವನ, ಇದನ್ನು ಧ್ವಂಸ ಮಾಡಬೇಕು. ಈ ವನವನ್ನೆಲ್ಲ ಹಾಳು ಮಾಡಿದರೆ ಈ ವನದ ಓನರ್ ಅಂತ ಇದ್ದಾನಲ್ಲ, ಅವನಿಗೆ ಸಿಟ್ಟು ಬರುತ್ತೆ. ಆಗ ಅವನು ಬಂದೇ ಬರ್ತಾನೆ ಅಂತ ಹೇಳಿ ಹನುಮಂತ ದೇವರು ಒಂದು ವೃಕ್ಷವನ್ನು ಬಿಟ್ಟು, ಅಶೋಕವನದಲ್ಲಿ ಒಂದು ಮರ ಬಿಟ್ಟು ಉಳಿದೆಲ್ಲ ಮರಗಳನ್ನು ಕೂಡ ಹಾಳು ಮಾಡಿದ್ದಾನೆ. ಹೇಗೆ ಮಾಡಿದ್ರು ಹನುಮಂತ ದೇವರು? ಸೀತಾದೇವಿಗೆ ಅಂದ್ರಂತೆ, ಅಮ್ಮ ನಿನ್ನ ದರ್ಶನ ಮಾಡಿ ರಾಮನ ಸಂದೇಶ, ರಾಮನ ಉಂಗುರ ನಿನಗೆ ಕೊಡುವ ತನಕ ನಾನು ಏನೂ ತಗೊಳ್ಬಾರ್ದು, ಉಪವಾಸದಲ್ಲಿ ರಾಮನ ಸೇವಾ ಪೂಜಾ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ನಿನ್ನ ದರ್ಶನ ಆಯಿತು, ರಾಮನ ಸಂದೇಶ ಕೊಟ್ಟಾಯಿತು, ರಾಮನ ಉಂಗುರ ಕೊಟ್ಟಾಯಿತು, ರಾಮನಿಗೆ ತಲುಪಿಸ್ಲಿಕ್ಕೆ ನೀ ಕೊಟ್ಟ ಸಂದೇಶ ದಿವ್ಯವಾದ ಚೂಡಾಮಣಿಯನ್ನು ಗ್ರಹಣ ಮಾಡಿ ಆಯಿತು. ಒಟ್ಟು ರಾಮನ ಕೆಲಸ ಮುಗೀತು. ಈಗ ನನಗೆ ಹಶ್ವಾಗ್ತಿದೆ.